हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಇಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತ ಅಂದ್ರೆ ಒಬ್ಬರ ಲೈಫ್ ಪ್ರಶ್ನೆ ಆಗಿರುತ್ತೆ ಇದು ಹಾಗಾಗಿ ನಿಮ್ಮ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹೆಲ್ಪ್ ಮಾಡೋದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಹಾಗೆ ಕೆಇಎಂ ಮುಖಾಂತರ ನೀವು ಏನೊಂದು ಅಪ್ಡೇಟ್ಸ್ಗಳು ಬಂದಿದೆ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅನ್ನು ನಿಮಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಅನ್ನು ನಿಮಗೆ 1ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಏನು ಅಂತ ಅಂದ್ರೆ 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಿದ್ದೀರಾ ಹಾಗಾಗಿ ತಪ್ಪದೆ ಯಾರೆಲ್ಲ ನೋಡ್ತಿದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ವಿಡಿಯೋಸ್ನ ಮಾಡೋದಕ್ಕೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ 500 ಲೈಕ್ಸು ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಒಂದೊಂದು ಲೈಕ್ನ ಮಾಡಿ 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡ್ತೀರಾ ಕಂಪ್ಲೀಟ್ ಮಾಡಿ ಸ್ಟೂಡೆಂಟ್ಸ್ ಓಕೆ ಸ್ಟೂಡೆಂಟ್ಸ್ ಈಗ KCET ಬರೆದಂಥ ವಿದ್ಯಾರ್ಥಿಗಳು ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಭಾಳಷ್ಟು ದಿನ ಟೈಮನ್ನು ಕೊಟ್ಟಿದ್ರು KCET ವಿದ್ಯಾರ್ಥಿಗಳಿಗೆ ಆದರೆ ನೀಟ್ ವಿದ್ಯಾರ್ಥಿಗಳಿಗೆ ಕಮ್ಮಿ ಟೈಮ್ ಇತ್ತು ಓಕೆ ಈಗ KCET ವಿದ್ಯಾರ್ಥಿಗಳೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸರ್ ನಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿಸಿ ಈಗ ನಾವು ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ನಾವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡಿಲ್ಲ ಹಾಗಾಗಿ ನಾವು ಡೇಟ್ ಎಕ್ಸ್ಟೆಂಡ್ ಮಾಡಿಸಿ ಅಂತ ಕೇಳ್ತಾ ಇದ್ದೀರಾ ಡೇಟ್ ಎಕ್ಸ್ಟೆಂಡ್ ಆಗಬೇಕು ಅಂತಲೂ ಕೇಳ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ಈಗ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಓಕೆ ಎಷ್ಟೊಂದು ಜನಕ್ಕೆ ಕಾಲೇಜಸ್ನ ಆ್ಯಡ್ ಮಾಡಬೇಕಂತ ಆಸೆ ಇತ್ತು ಆದರೆ ಕಾಲೇಜಸ್ನ ಅವರು ಯಾವುದೋ ಒಂದು ಕಾರಣದಿಂದ ಆ್ಯಡ್ ಮಾಡೋದಕ್ಕೆ ಆಗಿರೋದಿಲ್ಲ ಹಾಗಾಗಿ ಎಷ್ಟು ಅಂತ ಅಂದರೆ ಈಗ ಆಲ್ಮೋಸ್ಟ್ ಆಲ್ ಆಫ್ ದಿ ಕಮೆಂಟ್ ಬಂದಿರುವಂಥದ್ದು ಏನು ಅಂತ ಅಂದರೆ ಡೇಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ KEAಗೆ ಈಗ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡೋದಕ್ಕೆ ಈಗ ನಿಮ್ಮ ಕೈಲಿ ಆಗದೇ ಇದ್ರೂ ಕೂಡ ಒಂದು ಸಣ್ಣ ಹೆಲ್ಪ್ ಮಾಡ್ಬೋದು ಏನು ಅಂತಂದರೆ KEA ಒಂದು ಏನು ಮೇಲ್ ಇದೆ ಅವ್ರಿಗೆ ಮೇಲ್ ಮಾಡ್ಬೋದು ನೀವು KEಗೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಈ ಒಂದು ಮೇಲ್ಗೆ ಹೋಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇನ್ನು ಒಂದು ದಿನ ಆದರೂ ಅಥವಾ ಒಂದಿಷ್ಟು ಗಂಟೆಗಳಾದರೂ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ನೀವು KEಗೆ ರಿಕ್ವೆಸ್ಟ್ ಮಾಡ್ಕೋಬೋದು ಆ ಒಂದು ಮೇಲ್ಗೆ ನೀವು ಮೇಲ್ನ ಮಾಡಿ ಓಕೆ ಅದಾದಮೇಲೆ ಸೆಕೆಂಡ್ ಏನು ಅಂತಂದರೆ ನೀವು ಟ್ವೀಟ್ ಮಾಡ್ಬೋದು ಅದು KEಗೆ ಟ್ಯಾಗ್ ಮಾಡಿ ನಿಮ್ಮ ಒಂದು ಬೇಡಿಕೆ ಏನಿದೆ ಆ ಒಂದು ಬೇಡಿಕೆನ ಇಟ್ಟು ನೀವು KEಗೆ ಟ್ಯಾಗ್ ಮಾಡಿ ಟ್ವೀಟ್ನ ಮಾಡಿ ಓಕೆ ಇದನ್ನು ಮಾಡಿದ್ರಿ ಅಂತ ಅಂದರೆ KEಗೆ ವಿದ್ಯಾರ್ಥಿಗಳಿಗೆ ಈ ತೊಂದರೆ ಆಗ್ತಿದೆ ಅಂತ ಗೊತ್ತಾಗಿ ಜಾಸ್ತಿ ಜನ ವಿದ್ಯಾರ್ಥಿಗಳೇನಾದರೂ ಈ ರೀತಿ ರೀಟ್ವೀಟ್ ಮಾಡೋದಾಗಿರ್ಬೋದು ಅಥವಾ ಟ್ವೀಟ್ ಮಾಡೋದಾಗಿರ್ಬೋದು KEನ ಟ್ಯಾಗ್ ಮಾಡೋದಾಗಿರ್ಬೋದು ಹಾಗೆ ನೀವು ಮೇಲ್ನ ಮಾಡೋದಾಗಿರ್ಬೋದು ಈ ರೀತಿಯಾದ ಮಾಡಿದ್ರೆ ಅಂತಂದರೆ KEಗೆ ಒಂದು ಇನ್ಫಾರ್ಮೇಷನ್ ಹೋಗಿ ಅವರು ನಿಮಗೆ ಒಂದಿಷ್ಟು ಗಂಟೆಗಳ ಕಾಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಮಾಡ್ಬೋದು ಓಕೆ ಇದು ಒಂದಿಷ್ಟು ಮಾಹಿತಿ ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ ಅವ್ರಿಗೆ ಇದೊಂದು ಮಾಹಿತಿ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಏನು ಅಂತಂದರೆ ನಿಮಗೆ ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿರುವಂಥದ್ದು 27ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕ್ಲೋಸ್ ಆಗಿದೆ ಡೇಟ್ ಓಕೆ ಇದಾದಮೇಲೆ ನಿಮಗೆ 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ನಿಮಗೆ ಫೈನಲ್ ಆಗಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಬರುವಂಥದ್ದು ಅದು ಬಂದಾದಮೇಲೆ ಏನು ಮಾಡಬೇಕು ಅಂತಂದರೆ ಈಗ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ದೀವಿ ಸರ್ ನಾವು ಆರಾಮಾಗಿ ಇದ್ದೀವಿ ಅಂತ ಅನ್ನೋರು 1ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು 1ನೇ ತಾರೀಕುವರೆಗೂ ವೆಯ್ಟ್ ಮಾಡಿ ಅದು ಬಂದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ಕಾಲೇಜು ಸೆಲೆಕ್ಟ್ ಆಗಿರುವಂಥ ಕಾಲೇಜು ನಿಮಗೆ ಇಷ್ಟ ಇತ್ತು ಅಂತ ಅಂದರೆ ನೀವೇನು ಮಾಡಬೇಕು ನಿಮಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿರುತ್ತೆ ಚಾಯ್ಸ್ 1 ಅಂತ ಬರುತ್ತೆ ಅಲ್ಲಿ ನೀವು ಚಾಯ್ಸ್ 1ನಲ್ಲಿ ನಿಮಗೆ ಇಷ್ಟ ಆಗಿರುವಂಥ ಕಾಲೇಜ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಅಲ್ಲಿ ನೀವು ಆ ಒಂದು ಕಾಲೇಜ್ಗೆ ಅಡ್ಮಿಷನ್ನ ಮಾಡಿಸ್ಬೇಕಾಗತ್ತೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಏನಿದೆ ಆ ಒಂದು ಕಾಲೇಜ್ದು ಆ ಒಂದು ಫೀಸನ್ನು ಒಟ್ಟಿಗೆ ಕಟ್ಟಬೇಕಾಗತ್ತೆ ಹಾಗಾಗಿ ಫೀಸನ್ನು ಎಲ್ಲರೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಕಮ್ಮಿ ಅಂದರೂ 1 ರಿಂದ 1.5 ಲಕ್ಷ ಅಂತ ನೀವು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಡಿ ನನಗೆ ಪ್ರೈವೇಟ್ ಕಾಲೇಜೇ ಸಿಗುತ್ತೆ ಅಂತ ಮೈಂಡಲ್ಲಿ ಇಟ್ಕೊಂಡು ಒಂದಿಷ್ಟು ಅಮೌಂಟನ್ನು ನೀವು ಹೇಳಿದ್ನಲ್ಲ 1 ರಿಂದ 1.5 ಲಕ್ಷದ ಒಳಗಡೆ ನೀವು ಅಮೌಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ
ಅಷ್ಟು ಒಳಗಡೆ ನಿಮಗೆ ಕಾಲೇಜಸಲ್ಲಿ ನಿಮ್ಮ ಫೀಸ್ ಸ್ಟ್ರಕ್ಚರು ಇರುವಂಥದ್ದು, ಅಷ್ಟು ಒಳಗಡೆ ನಿಮಗೆ ಫೀಸ್ ಹೆಚ್ಚು ಕಮ್ಮಿ ಆಗ್ಬೋದು. ಹಾಗಾಗಿ ಅಷ್ಟನ್ನು ನೀವು ರೆಡಿ ಇಟ್ಕೊಂಡ್ರೆ ನಿಮಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಈಸಿ ಆಗುತ್ತೆ. ಓಕೆ, ನೀವು ಏನು ಮಾಡಬೇಕು ಅಂತಂದರೆ ಈಗ ಕಾಲೇಜಸ್ನ ಅಡ್ಮಿಷನ್ನ ಮಾಡಿಸಿ ಚಾಯ್ಸ್ 1ನಲ್ಲಿ ನಿಮ್ಗೆ, ಅಥವಾ ಆ ಕಾಲೇಜು ಇಷ್ಟ ಇಲ್ಲ ಅಂತ ಅಂದರೆ ನಿಮಗೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಲೇಜ್ ಸಿಕ್ಕಿದೆ ನಿಮಗೆ, ಆ ಕಾಲೇಜ್ ಇಷ್ಟ ಇಲ್ಲ, ನೀವು ಅಥವಾ ನೀವು ನೆಕ್ಸ್ಟ್ ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ರೆ ನೀವು ಆ ಕಾಲೇಜ್ಗೂ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ಈಗ ಫಸ್ಟ್ ಸಿಕ್ಕಿರುವಂಥ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಆದರೆ ಮನಸ್ಸಲ್ಲಿ ಏನೋ ಒಂಥರ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ನೆಕ್ಸ್ಟ್ ಯಾವ ಕಾಲೇಜ್ ಸಿಗುತ್ತೆ ನನಗೆ, ನೆಕ್ಸ್ಟ್ ಕಾಲೇಜ್ ಸಿಕ್ಕಿದ್ದಕ್ಕೆ ನಾನು ಅಡ್ಮಿಷನ್ ಮಾಡಿಸ್ಬೋದು, ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದಾ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಅಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಈಗ ಫಸ್ಟ್ ಏನು ಕಾಲೇಜ್ ಸಿಕ್ಕಿದೆ ನಿಮಗೆ, ಆ ಒಂದು ಕಾಲೇಜ್ನ ಹೋಲ್ಡಲ್ಲಿ ಇಡಿ. ಹೋಲ್ಡಲ್ಲಿ ಅಂದರೆ ಅದು ಸೆಕೆಂಡಲ್ಲಿ ಬರುತ್ತೆ, ಚಾಯ್ಸ್ ಎಂಟ್ರಿ ಸೆಕೆಂಡಲ್ಲಿ ಬರುತ್ತೆ. ಆ ಚಾಯ್ಸ್ ಸೆಕೆಂಡಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಈ ಫಸ್ಟ್ ಕಾಲೇಜಸ್ನ ಹೋಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡ್ನ ನೀವು ಅಟೆಂಪ್ಟ್ ಆಗ್ಬೋದು. ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜ್ನ ನೀವು ಎರಡು ಕಂಪ್ಯಾರಿಸನ್ ಮಾಡಿಕೊಂಡು ಯಾವ ಕಾಲೇಜ್ ಬೇಕೋ ಅದಕ್ಕೆ ಅಡ್ಮಿಷನ್ ಮಾಡಿಸ್ಬೋದು. ಈಗ ಥರ್ಡ್ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ, ಅದರಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಥರ್ಡ್ ಚಾಯ್ಸಲ್ಲಿ ನೀವು ಈಗ ಫಸ್ಟ್ ನೀವು ಸಿಕ್ಕಿರುವಂಥ ಕಾಲೇಜೇ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 3 ಏನು ಅಂತಂದರೆ, ಸೆಕೆಂಡ್ ರೌಂಡ್ಗೆ ನೀವು ಅಟೆಂಪ್ಟ್ ಆಗ್ಬೋದು. ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಹೋಯ್ತದು, ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಬೇಡ ಅಂತ ಡಿಸೈಡ್ ಮಾಡಿ ಸೆಕೆಂಡ್ ರೌಂಡಲ್ಲಿಗೆ ನೀವು ಅಟೆಂಪ್ಟ್ ಆಗಿ ಆ ಒಂದು ಸೆಕೆಂಡ್ ರೌಂಡಲ್ಲಿ ಏನು ನೀವು ಕಾಲೇಜ್ ಸಿಗುತ್ತೆ ಅದನ್ನು ನೀವು ನೋಡ್ಕೋಬೋದು ಅಥವಾ ಅಡ್ಮಿಷನ್ ಮಾಡಿಸ್ಬೋದು ಚಾಯ್ಸ್ 3. ಓಕೆ, ಚಾಯ್ಸ್ 4ಗೆ ಯಾರ್ಯಾರೆಲ್ಲ ಆಪ್ಷನ್ಸ್ ಇದೆ ಚಾಯ್ಸ್ 4ನ ನೀವು ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಅಂತಂದರೆ, ಈಗ ಯಾವ ವಿದ್ಯಾರ್ಥಿಗಳು ನನಗೆ ಯಾವ ಕಾಲೇಜು ಬೇಡ ಗುರು, ನಾನು ಬೇರೆ ಕಡೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ ಸೀಟ್ ಅಥವಾ ಬೇರೆ ಬೇರೆ ಕಾಲೇಜ್ಗೆ ನಾನು ಬೇರೆ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ ಅನ್ನುವಂಥವ್ರು ಈಗ ಚಾಯ್ಸ್ 4 ಏನಿದೆ ಅಂದರೆ ಚಾಯ್ಸ್ 4ನ ನೀವು ಸೆಲೆಕ್ಷನ್ ಮಾಡಿ ಅಲ್ಲಿಂದ ನೀವು ಎಕ್ಸಿಟ್ ಆಗ್ಬೋದು, ಈ ಒಂದು ಕೌನ್ಸಿಲಿಂಗ್ ಮುಖಾಂತರ ಎಕ್ಸಿಟ್ ಆಗ್ಬೋದು. ಓಕೆ, ಇದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಮಾಹಿತಿ ಸ್ಟೂಡೆಂಟ್ಸ್ಗೆ ಗೊತ್ತಾಗಬೇಕಾಗಿತ್ತು, ಅದಕ್ಕೆ ಮಾಡಿದ್ದೇನೆ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಬೇಗ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಶೇರ್ ಮಾಡಿ, ಯಾಕಂದರೆ 1ನೇ ತಾರೀಕು ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ಆಗಿ ರಿಸಲ್ಟ್ ಬರುವಂಥದ್ದು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಶೇರ್ನ ಮಾಡಿ, ಅದ್ರ ಒಳಗಡೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ಏನು ಅಂತ ಅಂದರೆ, ಎಷ್ಟೊಂದು ಜನ 90% ಜನ ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಿದ್ದೀರಾ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಒಂದು 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ತಪ್ಪದೆ ಲೈಕ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್.